ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. 8:45 ಆಯಿತು. ನಾನು ಬಂದಿದ್ದೇನೆ ಲುಲ್ಲು ಸೂಪರ್ ಮಾರ್ಕೆಟಿಗೆ ಶಾಪಿಂಗ್ ಮಾಡಲಿಕ್ಕೆ. ನೋಡಿ, ಶಾಪ್ ಬಂದಾಗಿದೆ. ಸೂಪರ್ ಮಾರ್ಕೆಟ್ ಬಂದಿದೆ. 9 o'clock ಓಪನ್ ಆಗ್ತದ ಅಂತ ಗೊತ್ತಿಲ್ಲ, ವೆಯ್ಟ್ ಮಾಡೋದೀಗ. ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡಿ ಜಾಕ್ ಫ್ರೂಟ್ ತುಂಬ ದೊಡ್ಡದು ಇದೆ ನೋಡಿ, ಕಟ್ ಮಾಡಿಟ್ಟಿದ್ದಾರೆ. ಇದರ ಪ್ರೈಸ್ 1350. ತುಂಬ ಎಕ್ಸ್ಪೆನ್ಸಿವ್ ಇವೆ ಇಲ್ಲಿ ಜಾಕ್ ಫ್ರೂಟ್. ಒಂದು ಗ್ರೋಸರಿ ಶಾಪಿಂಗ್ ಆಯಿತು, ಇನ್ನು ಮನೆಗೆ ಹೋಗೋದು. ಫ್ರೆಂಡ್ಸ್ ನೋಡಿ, ನಾನು ಇಷ್ಟೆಲ್ಲ ಲುಲ್ಲು ಸೂಪರ್ ಮಾರ್ಕೆಟಿಗೆ ಹೋಗಿ ಇದು ಮಾಡಿ ತಂದಿದ್ದೇನೆ, ಗ್ರೋಸರಿ ಮಾಡಿ. ಇದೆಲ್ಲ ವೀಕ್ಲಿ ಗ್ರೋಸರಿ. ನೋಡಿ, ಇದು ಜಾಕ್ ಫ್ರೂಟು, ಪಲಾಕೆ ಅಂತ ಹೇಳ್ತಾರೆ ತುಳುವಲ್ಲಿ. ಇಲ್ಲಿ ದುಬೈಯಲ್ಲಿ ಇದು ತುಂಬ ಎಕ್ಸ್ಪೆನ್ಸಿವ್ ಜಾಕ್ ಫ್ರೂಟು. ನನಗೆ ಇದು ಹೇಗೆ ಉಂಟು, ಎಷ್ಟು ಟೇಸ್ಟ್ ಇದೆ ಗೊತ್ತಿಲ್ಲ, ಅದು ತಿಂದೆ ನೋಡಿದ ಮೇಲೆ ಗೊತ್ತಾಗೋದು. ಇದು ನಾನು ಸಣ್ಣ ತಂದು ಬಂದೆ, ಸಣ್ಣ ತುಂಡು. ಇದಕ್ಕೆ 6 dirham, 5 dirham 55 ಫಿಲ್ಸ್. ಇದಕ್ಕೆ ತಿಂದು ನೋಡಬೇಕು, ಒಳ್ಳೆದಿದ್ದರೆ ಇದರ ಒಂದು ಅಡ್ಡೆ ಮಾಡಬೇಕು. ಮತ್ತು ಇದು ಆರೆಂಜ್, ಇದು ಮೊರೊಕ್ಕೊದ್ದು. ಮತ್ತು ಇದು ಬರ್ಗರ್ ಪ್ಯಾಟೀಸ್, ಬೀಫ್ ಬರ್ಗರ್. ಮತ್ತು ಇದು ಈರುಳ್ಳಿ. ಇಲ್ಲಿ ಇಂಡಿಯಾದಲ್ಲಿ ಈರುಳ್ಳಿಗೆ ರೇಟ್ ತುಂಬ ಕಡಿಮೆ, ಇಲ್ಲಿ ನೋಡಿದರೆ ತುಂಬ ಎಕ್ಸ್ಪೆನ್ಸಿವ್. ಈಗ ಈರುಳ್ಳಿದು ರೇಟ್ ಜಾಸ್ತಿ ಆಗಿದೆ ಇಲ್ಲಿ ಇದರಲ್ಲಿ ಒಂದು ಎಷ್ಟು 800 ಗ್ರಾಮ್ ಉಂಟು. ಇದಕ್ಕೆ 5 dirham 80 ಫಿಲ್ಸ್ ಇತ್ತು. ಮೊದಲು ಕಡಿಮೆ ಇತ್ತು ಈರುಳ್ಳಿ, ಈಗ ಜಾಸ್ತಿ ಆಗಿದೆ. ಮತ್ತು ಇದು ಸ್ವಲ್ಪ ನಾನು ಥಿಂಗ್ಸ್, ಬ್ರಾಕೊಲಿ ಅದು ಇದೆಲ್ಲ ತಂದಿದ್ದೇನೆ, ಕ್ಯಾಬೇಜ್ ಮತ್ತು ಟೊಮೆಟೊ ಮತ್ತು ಕ್ಯಾರೆಟ್. ಇದು ಫ್ರೆಂಡ್ಸ್ ನಾವು ಸಣ್ಣ ಇರುವಾಗ ತಿಂತಿದ್ದದ್ದು. ಇದಕ್ಕೆ ಹನಿ ಬಾಲ್ಸ್ ಅಂತ ಹೇಳ್ತಾರೆ. ಇದು ಸಣ್ಣ ಅಂಗಡಿಯಲ್ಲೆಲ್ಲ ಸಿಗ್ತಾ ಇತ್ತು ಸ್ಕೂಲಿಗೆಲ್ಲ ಹೋಗುವಾಗ. ನೋಡಿ, ಇದು ತುಂಬ ಟೇಸ್ಟ್, ನೀವು ನೋಡಿರಬೇಕು. ನೀವು ತಿಂದಿದ್ರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ, ಕಮೆಂಟ್ಸ್ ಮಾಡಿ ಹೇಳಿ ನನಗೆ ನೀವು ತಿಂದಿದ್ದೀರಾ ಅಂತ. ಇದು ಕೂಡ ಇಲ್ಲಿ ಲುಲ್ಲು ಅಲ್ಲಿ ಸಿಗ್ತದೆ, ತುಂಬ ಟೇಸ್ಟ್ ಇದು. ನಾವು ಸಣ್ಣ ಸ್ಕೂಲಿಗೆ ಹೋಗುವಾಗ ಇದು ತಿಂತಿದ್ದದ್ದು. ಹಾಗೆ ಮತ್ತು ಸ್ವಲ್ಪ ಚಿಪ್ಸ್, ಮತ್ತು ಇದು ಕಂಫರ್ಟ್ ಹಾಗೆ. ಮತ್ತು ಇದು ಬನಾನಾ ಲೀವ್ಸ್. ಇದು ಅಂದರೆ ನನಗೆ ಒಂದು ಏನಾದರೂ ಅಡ್ಡೆ ಮಾಡಬೇಕು, ಹಾಗೆ ನಾನು ತಂದಿದ್ದೇನೆ. ಓಕೆ, ರೆಸಿಪಿ ನಾನು ನನ್ನ ಚಾನೆಲಲ್ಲಿ ಹಾಕ್ತೇನೆ, ನೀವು ನೋಡಿ. ಈಗ ಜಾಕ್ ಫ್ರೂಟ್ ಕಟ್ ಮಾಡಿ ನೋಡುವ ಹೇಗಿದೆ ಅಂತ. ಅದರ ಮೊದಲು ಸ್ವಲ್ಪ ತೆಂಗಿನೆಣ್ಣೆ ಒರೆಸ್ಬೇಕು ಕೈಗೆ, ಇಲ್ಲದಿದ್ದರೆ ಕೈಯೆಲ್ಲ ಸ್ಟಿಕ್ಕಿ ಆಗುತ್ತೆ. ಹಾಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ನೋಡಿ, ಈ ರೀತಿ ಮಾಡಿ ಮತ್ತೆ ಕಟ್ ಮಾಡಿ ನೋಡುವ ಹೇಗಿದೆ ಇದರ ಟೇಸ್ಟ್ ಅಂತ. ಇದು ಯಾವ ಕಂಟ್ರಿದು ಗೊತ್ತಿಲ್ಲ, ಶ್ರೀಲಂಕಾದ್ದಾಗಿರಬೇಕು. ಒಂದು ತಿಂದು ನೋಡುವ ಹೇಗಿದೆ ಅಂತ ಇದರ ಟೇಸ್ಟ್. ತುಂಬ ಟೇಸ್ಟ್ ಇದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಇದು. ಇಂಡಿಯಾದಲ್ಲಿ ತಿಂದದ್ದು ಲಾಸ್ಟ್, ಇಲ್ಲಿ ನಮಗೆ ಸಿಗುವುದಿಲ್ಲ. ಈಗ ಸೀಸನಲ್ಲಿ ಬರ್ತದೆ, ಆದರೆ ಕೆಲವೊಮ್ಮೆ ಟೇಸ್ಟ್ ಆಗಿರೋದಿಲ್ಲ, ಮತ್ತು ತುಂಬ ಎಕ್ಸ್ಪೆನ್ಸಿವ್ ಕೂಡ ಇರ್ತದೆ. ಇವತ್ತೇನ ಸ್ವಲ್ಪ ಕಡಿಮೆ ರೇಟಿಗೆ ಸಿಕ್ಕಿತ್ತು. ಕಡಿಮೆ ಅಂದರೆ ಎಕ್ಸ್ಪೆನ್ಸಿವೇ ಇಲ್ಲಿ. ಹಾಗೆ ಎಲ್ಲ ಕಟ್ ಮಾಡಿ ತೆಗೆದು ಇಡುವ. ನೋಡಿ ಫ್ರೆಂಡ್ಸ್, ಇಷ್ಟು ಸಿಕ್ಕಿತ್ತು. ಇದರಲ್ಲಿ ಒಂದು ಪೀಸ್ ಜಾಕ್ ಫ್ರೂಟಲ್ಲಿ ಇಷ್ಟು ನನಗೆ ಸಿಕ್ಕಿತ್ತು.
ಮತ್ತು ಇದರಲ್ಲಿ ಇಷ್ಟು ಬೀಜ ಇದೆ. ಬೀಜದಲ್ಲಿ ಕೂಡ ಇದು ಕರಿ ಮಾಡ್ಬೋದು. ಇದು ಬಸಳೆ ಮಾಡುವಾಗ ಹಾಕ್ತಾರೆ. ಮತ್ತು ಇದು ಬಿಸಾಡಲಿಕ್ಕೆಲ್ಲ ಇದು ಕೂಡ ಯೂಸ್ ಮಾಡ್ಬೋದು. ಕೆಲವೊಮ್ಮೆ ತರುವಾಗ ಟೊಳ್ಳು ಇರ್ತದೆ, ಒಳಗೆ ಅಂತ ಇರುವುದಿಲ್ಲ ಅಷ್ಟು. ಇವತ್ತೇನ ಇಷ್ಟು ನೋಡಿ ಇಷ್ಟು ಸಿಕ್ಕಿತ್ತು. ಇದರಲ್ಲಿ ಬರೆದಿದೆ ಇದು ಶ್ರೀಲಂಕಾದಲ್ಲ, ಇದು ಇಂಡಿಯನ್ ಇದೆ. ಇದು ಇಂಡಿಯಾದಿಂದ ಬಂದದ್ದು ಜಾಕ್ ಫ್ರೂಟು. ಹಾಗೆ ಇದು ಸ್ವಲ್ಪ ತಿನ್ನೋದು ಮತ್ತು ಸ್ವಲ್ಪ ಇದರಲ್ಲಿ ಒಂದು ಗಟ್ಟಿ ಮಾಡೋದು. ನಾನು ನಿಮಗೆ ರೆಸಿಪಿ ಹಾಕ್ತೇನೆ ಇದರ ಗಟ್ಟಿದ್ದು. ನೋಡಿ ತುಂಬ ಟೇಸ್ಟ್ ಇದೆ ಇದು ಜಾಕ್ ಫ್ರೂಟ್. ಫ್ರೆಂಡ್ಸ್, ಇದು ಯಾವ ಫಿಶ್ ಅಂತ ಗೊತ್ತಿದೆ ನಿಮಗೆ? ಇದಕ್ಕೆ ಹೇಳ್ತಾರೆ ಸ್ಕ್ವಿಡ್. ಇದು ಬೊಂಡಾಸ್ ಅಂತ ಕೂಡ ಹೇಳ್ತಾರೆ ಮಂಗಳೂರಲ್ಲಿ. ಮತ್ತು ಇದರ ಒಂದು ಒಳ್ಳೆಯ ಫ್ರೈ ಮಾಡುವ ಸ್ಕ್ವಿಡ್ ಫ್ರೈ. ಇದು ಸರಿಯಾಗಿ ಕ್ಲೀನ್ ಮಾಡಬೇಕು. ಮೊದಲು ನಾನೆಲ್ಲ ಕ್ಲೀನ್ ಮಾಡಿ ತರ್ತೇನೆ, ಮತ್ತು ನಿಮಗೆ ಇದರ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ನೋಡಿ ಫ್ರೆಂಡ್ಸ್, ನಾನು ಎಲ್ಲ ಸರಿಯಾಗಿ ತೊಳೆದು ತಂದಿದ್ದೇನೆ. ಮತ್ತು ಅದರ ಒಳಗಿದ್ದು ಹೆಡ್ ಎಲ್ಲ ತೆಗಿಬೇಕು, ಅಂದರೆ ತಲೆ ಎಲ್ಲ ತೆಗಿಬೇಕು. ಮತ್ತು ನೋಡಿ ಇದು ಎಲ್ಲ ಸರಿಯಾಗಿ ಕ್ಲೀನ್ ಮಾಡಬೇಕು. ಈ ರೀತಿ ಎಲ್ಲ ಕ್ಲೀನ್ ಮಾಡಿ ತೊಳೆದು ಮತ್ತು ಪುನಃ ಇದನ್ನು ಕಟ್ ಮಾಡುವ. ಕಟ್ ಮಾಡಿದ ಮೇಲೆ ರಿಂಗ್ ಥರ ಇದನ್ನು ಕಟ್ ಮಾಡಿ, ಇದನ್ನು ಈಗ ನೋಡಿ ಈ ರೀತಿ ರಿಂಗ್ ಥರ ಕಟ್ ಮಾಡಬೇಕು. ನೋಡಿ ಇದು ಈ ಥರ. ನೋಡಿ ಈ ರೀತಿ ರಿಂಗ್ ಥರ ಬರಬೇಕು. ಬೇಗ ಬೇಗ ಒಂದೊಂದನ್ನು ಕಟ್ ಮಾಡ್ತಾ ಹೋಗ್ತೇನೆ. ಮತ್ತು ಇದು ಕಟ್ ಮಾಡಿದ ಮೇಲೆ ಇನ್ನೊಂದು ರೌಂಡ್ ತೊಳೆಯಬೇಕು, ಯಾಕೆಂದರೆ ಇದರ ಒಳಗಿದ್ದು ಸರಿಯಾಗಿ ಕ್ಲೀನ್ ಆಗಬೇಕು. ನೋಡಿ ಮೀನನ್ನು ಸರಿಯಾಗಿ ಕ್ಲೀನ್ ಮಾಡಿದ್ದೇನೆ ಮತ್ತು ರಿಂಗ್ ಥರ ಕಟ್ ಮಾಡಿ ಇಟ್ಟಿದ್ದೇನೆ. ಇದು ಮೀನೆಲ್ಲ ಸರಿಯಾಗಿ ಕ್ಲೀನ್ ಮಾಡಬೇಕು, ಇಲ್ಲದ್ರೆ ನಮ್ಮ ಹೊಟ್ಟೆ ಹಾಳಾಗ್ತದೆ. ಹಾಗೆ ಎಲ್ಲ ಕ್ಲೀನ್ ಮಾಡಿ ಇದಕ್ಕೀಗ ಮಸಾಲ ಹಾಕುವ. ಇದಕ್ಕೆ ನಾನು ತಗೊಂಡಿದ್ದೇನೆ ಚಿಕನ್ ಕಬಾಬ್. ನೋಡಿ ಇದು ಚಿಕನ್ ಇದು 65 ಕಬಾಬ್ ಮಸಾಲ, ಇದನ್ನೇ ಹಾಕೋದು ಇದಕ್ಕೆ. ಇದರ ಬ್ರ್ಯಾಂಡ್ ಬಾಂಡ್. ಇದೊಂದು 2 ಸ್ಪೂನ್ ಹಾಕ್ತೇನೆ. ನೋಡಿ ಎರಡು ಸ್ಪೂನ್ ಪೌಡರ್ ಮತ್ತು ಅರ್ಧ ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು 1 ಮೊಟ್ಟೆ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಮತ್ತು ಒಂದು 2 ಅವರ್ಸ್ ಆದರೂ ಮ್ಯಾರಿನೇಟ್ ಮಾಡಿ ಇಡಬೇಕು ಇದನ್ನು. ನೋಡಿ ನಾನು ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ 2 ಗಂಟೆ ಆಯಿತು ಇಟ್ಟು ಈ ಸ್ಕ್ವಿಡನ್ನು ಮ್ಯಾರಿನೇಟ್ ಮಾಡಿ ಇಟ್ಟು. ಈಗ ಎಣ್ಣೆ ಕೂಡ ಬಿಸಿಯಾಗಿದೆ, ಒಂದೊಂದನ್ನು ಫ್ರೈ ಮಾಡ್ತಾ ಹೋಗ್ತೇನೆ. ನೋಡಿ ಇಲ್ಲಿ ನಾನು ಡೀಪ್ ಆಯಿಲಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಇದು ಹಾಕುವಾಗ ಸ್ವಲ್ಪ ಜಾಗ್ರತೆ ಬೇಕು, ಯಾಕೆಂದರೆ ಅದರ ಆಯಿಲೆಲ್ಲ ಇದು ಆಗ್ತದೆ, ಆಚೆ ಈಚೆ ಎಲ್ಲ ರಟ್ತದೆ ಅಂತ ಹೇಳ್ತಾರಲ್ಲ, ಆ ರೀತಿ. ನೋಡಿ ಈಗ ನಾನು ಇದು ಮಾಡ್ತಾಯಿದ್ದೇನೆ, ಟರ್ನ್ ಮಾಡ್ತಾಯಿದ್ದೇನೆ ಅದನ್ನು. ಇನ್ನೊಂದು ಕಡೆ ಕೂಡ ಫ್ರೈ ಮಾಡ್ತಾಯಿದ್ದೇನೆ. ನೋಡಿ ಫ್ರೆಂಡ್ಸ್, ಈಗ ಒಳ್ಳೆ ಫ್ರೈ ಆಯಿತು. ಇದು ಸ್ವಲ್ಪ ಕ್ರಿಸ್ಪಿ ಆಗಬೇಕು. ನೋಡಿ ತುಂಬ ಟೇಸ್ಟ್ ಇದು ಈ ರೀತಿ ಫ್ರೈ ಮಾಡಿದರೆ. ನೀವು ಕೂಡ ಈ ರೀತಿ ಇದು ಚಿಕನ್ ಕಬಾಬ್ ಪೌಡರ್ ಇದು ಮಸಾಲ ಹಾಕಿ ಈ ರೀತಿ ಫ್ರೈ ಮಾಡಿ, ನಿಮಗೆ ಇಷ್ಟ ಆಗುತ್ತೆ. ಈಗ ನಾನು ಇನ್ನೊಂದು ರೌಂಡ್ ಹಾಕಿದ್ದೆ, ಅದು ಕೂಡ ನೋಡಿ ಫ್ರೈ ಆಯಿತು, ಕ್ರಿಸ್ಪಿ ಆಯಿತು. ಈಗ ನಾನು ತೆಗಿತಾ ಇದ್ದೇನೆ ಅದು ಕೂಡ. ನೋಡಿ ಈ ರೀತಿ ಫ್ರೈ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ನನ್ನ ರೆಸಿಪಿ ಲೈಕ್ ಆದರೆ, ನನ್ನ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಎಲ್ಲರಿಗೂ ಶೇರ್ ಮಾಡಿ, ಮತ್ತು ಕಮೆಂಟ್ಸ್ ಮಾಡಿ ತಿಳಿಸಿ ನೀವು ಟ್ರೈ ಮಾಡಿದ್ದೀರಾ, ನಿಮಗೆ ಹೇಗೆ ಅನಿಸಿತು ಈ ರೀತಿ ಅಂತ. ಬಾಯ್.